3 ಸಾರಿ ಸರ್ಕಾರ ಅವ್ರಿಗೆ ಹೇಳಿತ್ತು. ಒಂದ್ಸಾರಿ ಬೀದರ್ನಿಂದ ಹಿಡಿದು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು. ನಂತರ 40 ದಿವಸ ಕೂತಿದ್ರು. ಅವಾಗ ಸರ್ಕಾರ ಅವ್ರನ್ನ ಎಬ್ಬಿಸ್ತು, ನಾಳೆ ಮಾಡ್ತು ಅಂತ ಹೇಳಿದ್ರು. ನಂತರ ಸುಮಾರು 200 ದಿವಸವರೆಗೆ ಅವರು ದೀರ್ಘ ಸತ್ಯಾಗ್ರಹ ಮಾಡಿದ ನಂತರ ಅನಿವಾರ್ಯವಾಗಿ ಸರ್ಕಾರ ಮಾಡಿತು. ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಈ ಸಂದರ್ಭದಲ್ಲಿ ನೀವು ಗಲಾಟೆ ಬಿಜೆಪಿ ಕಾಂಗ್ರೆಸ್ JDS ಅನ್ನೋದು ಅವಶ್ಯಕತೆ ಇಲ್ಲ. ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ. ಎಲ್ಲರೂ ಕೂಡ ಅದು ಪಡೆಯುವಂತ ಪ್ರಯತ್ನ ಮಾಡೋಣ. ಬಿಜೆಪಿ ಆಗಿದ್ದಾಗ ಅವರೇನು ಸತ್ಯಹರಿಚಂದ್ರ, ನಾವಿದ್ದಾಗ ನಾವು ಸತ್ಯಹರಿಚಂದ್ರ ಏನು ಮಾಡಿಲ್ಲ. ಚುಮ್ಮಣಿ ಬಡ್ಡಾಗ ಎಲ್ಲರೂ ಕತ್ಲಿದೆ. ಈಗ ಅವ್ರ ಅಪೋಸಿಷನ್ ಆಗದಾರ, ಚೀರಾಡಿ ಹೇಳ್ತಾರ. ಮತ್ತಿದ್ದಾಗ ಏನು ಮಾಡ್ರ, ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಮ್ಮ ಜಗಳನಲ್ಲಿ ನಿಮಗೆ ತೊಂದರೆ ಆಗಬಾರ್ದು. ಈಗ ಹೇಳಿದ್ದಾರೆ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ನಮ್ಮ ಪ್ರಣಾಳಿಕೆಯಲ್ಲಿದೆ. ಸಿದ್ದರಾಮಯ್ಯ ಅವ್ರ ಮಾಡಿ ಕ್ಯಾಬಿನೆಟ್ನಾಗ ಹೇಳಿದ್ದಾರೆ ತಳ ಆಗ್ಬೋದು. ಮತ್ತು ನಮ್ಮ ತಿಮ್ಮಪ್ಪ ಅವ್ರು ಹೇಳ್ದಂಗೆ ಮುಂದಿನ ರಿಕ್ರೂಟ್ಮೆಂಟನ್ನು ನಾವು ತಡೆ ಹಿಡ್ದಿದ್ದೀವಿ. ಯಾವ್ದು ನೋಟಿಫಿಕೇಶನ್ ಆಗಿದೆ ಆಗಿ ಹೋಗಿದೆ. ಸೊ ಅದಕ್ಕೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ. ಅದು ಪಡೆಯುವಂಥ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಸೊ ನೀವು ಯಾವುದೇ ಪಕ್ಷದಲ್ಲಿ ಇರಿ, ಆದರೆ ತೊಂದರೆ ಆಗೋದು ಸಮಾಜಕ್ಕೆ. ಸರ್ಕಾರದಲ್ಲಿ ನಾವು ಎಷ್ಟು ಸಹನೆಯಿಂದ ಹೋಗ್ತೀವಿ ಅಷ್ಟದ ಸ್ಪಂದನೆ ಮಾಡ್ತೇವೆ. ಯಾಕೆ ನಮ್ಮಿಂದ ವ್ಯತಿರಿಕ್ತ ಆಗಬಾರ್ದು, ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ತಾವೆಲ್ಲ ತಮ್ಮ ಶಕ್ತಿ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿಲ್ಲ ಅಂತೇನಿಲ್ಲ. ನೀವೇನು ಇಲ್ಲಿ ಬಂದು ನಿಂತ್ಕೊಂಡೋದು ಅವಶ್ಯಕತೆ ಇಲ್ಲ. ನಂಬರ್ 1 ಆಗಿದ್ರೆ ಈಗ ಸರ್ಕಾರ ಸೋಲಿಸೋ ಗೆಲ್ಸರು ಅಂತ ಅದೆಲ್ಲ ನಮ್ಗೆ ಗೊತ್ತಿದೆ. ನಿಮ್ಮನ್ನ ಯಾವ್ದು ಕೂಡ ಎದುರು ಹಾಕೋದಿಲ್ಲ, ಮಾಡ್ತಾರ. ಖಂಡಿತವಾಗಿ ನೀವು ಇಲ್ಲಿ ಬಂದಿದ್ರೆ, ನಿಮ್ಮ ಪ್ರೀತಿ ತೋರಿಸಿದ್ರಿ, ಆಕ್ರೋಶ ತೋರಿಸಿದ್ರಿ. ಕಳೆದ 30 ವರ್ಷಗಳಿಂದ ದೀರ್ಘವಾದಂಥ ಹೋರಾಟ ಇದು. ಹಿಂದೆ ಮಹಾರಾಷ್ಟ್ರದ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಡು ವಿಷಯ ಬಂದಾಗ ಸುಮಾರು 20 ವರ್ಷಗಳ ಹೋರಾಟ ಆಯ್ತು. ಅದು 20 ವರ್ಷಗಳ ಹೋರಾಟ ಆಯ್ತು ಅಂಬೇಡ್ಕರ್ ಹೆಸರು ಇಡಲಿಕ್ಕೆ. 100 ಜನ ಪೊಲೀಸ್ ಫೈರಿಂಗ್ನಲ್ಲಿ ಸತ್ತೋದ್ರು. 20 ವರ್ಷ ನಂತರ ಸರ್ಕಾರ ಅಗ್ರಿ ಆಯ್ತು ಹೆಸರು ಇಡಲಿಕ್ಕೆ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಹೆಸರು ಹಿಡಿದಿಲ್ಲ, ಅದ್ರ ಮುಂದೆ ಮರಾಠವಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿಸಿರ ಅವರು. ಅಂದರೆ 20 ವರ್ಷ ನಂತರ ಅಷ್ಟು ಜನ ನಾವು ಕಳ್ಕೊಂಡು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹಿಡಿದಿಲ್ಲ ಅವರು. ಅದರಲ್ಲಿ ಮುಂದೊಂದು ಮರಾಠವಾಡ ಸೇರಿಸಿರ ಅವರು. ಅಂದರೆ ನಾವೆಲ್ಲ ಶೋಷಣೆಗೆ ಒಳಗಾಗಿದ್ದು 4000 ವರ್ಷದಿಂದ. ಇವತ್ತಾಗ್ತಲ್ಲ, ನೀವು 70 ವರ್ಷದಲ್ಲಿ ಕಾಂಗ್ರೆಸ್ BJPಯಲ್ಲಿ ಇದು 4000 ವರ್ಷಗಳಿಂದ ಶೋಷಣೆಗೆ ಒಳಗಾಗಿದ್ದೀವಿ. ಭಾಳಷ್ಟು ಜಾತಿ ಧರ್ಮ ದೇಶದಲ್ಲಿ ಶೋಷಣೆಗೆ ಒಳಗಾಗಿದ್ದೀವಿ. ಅನೇಕ ಶೋಷಣೆ ದಾಟಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಸ್ವಲ್ಪ ಬೆಳಕನ್ನು ನೋಡ್ತಾ ಇದ್ದೀವಿ ನಾವು. ಅದಕ್ಕಾಗಿ 70 ವರ್ಷ ಸಹಿಸ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಸಹಿಸ್ಕೊಳ್ಳಿಕ್ಕೆ ನಾವು ಅಂತ ತಾಳ್ಮೆ ಇರಬೇಕಾಗ್ತದೆ ನಮ್ಮ ಕಡೆ. ಖಂಡಿತವಾಗಿ ನಮ್ಮ ಸರ್ಕಾರ ಕೊಡ್ತೀವಿ ಅಂತ ಈಗಾಗಲೇ ಭರವಸೆ ಕೊಟ್ಟಿದೆ. ಬಹಿರಂಗವಾಗಿ ಅದು ಏನು ನಾವು ಚಿತ್ರದ ಸಮಾವೇಶದಲ್ಲಿ ಹೇಳಿದ್ದೀವಿ, ಅದೇ ಪ್ರಣಾಳಿಕೆಯಲ್ಲಿ ಬಂತು. ಮತ್ತು ಇದನ್ನು ರಾಹುಲ್ ಗಾಂಧಿ ಅವರು ಕೂಡ ನ್ಯಾಷನಲ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೂಡ ಅವರು ಕೂಡ ಆಸಕ್ತಿಯನ್ನು ಹೇಳಿದ್ದಾರೆ. ಮುನಿಯಪ್ಪ ಅವರು ಸಾಕಷ್ಟು ಸರಿ ಹೋಗಿ ಸುಮಾರು ಜಗಳ ಮಾಡಿ ಬಂದವರು ಡೆಲ್ಲಿಗೆ ಹೋಗಿ. ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಂದ್ರು ನಮ್ಮದು ನ್ಯಾಷನಲ್ ಪಾರ್ಟಿ ಇದೆ, ಕರ್ನಾಟಕದಲ್ಲಿ ಒಂದೇ ಅಲ್ಲ ನಮ್ಮ ನ್ಯಾಷನಲ್ ಪಾರ್ಟಿ ಇದೆ, ಎಲ್ಲನೂ ಅಳತೂಗಿ ಮಾಡಬೇಕಾಗ್ತದೆ, ಮಾಡ್ತೀವಿ, ಸ್ವಲ್ಪ ಸಮಯ ಅಂತ ಕೊಟ್ಟು ಕೂಡ ಅವ್ರು ಕೊಟ್ಟು ಕಳಿಸಿದ್ದಾರೆ. ನಮ್ಮ ಬಿಡಿ ಚರ್ಚೆ ಮಾಡಿದ್ದಾರೆ. ಅದಕ್ಕೂ ದಯವಿಟ್ಟು ತಮ್ಮ ಮಾದಿಗೆ ಸಮುದಾಯ ವಿನಂತಿ, ಸ್ವಲ್ಪ ಇನ್ನೂ ಕಾಲಾವಕಾಶ ಕೊಟ್ಟರೆ ನಮ್ಮ ನಾರಾಯಣ ಸ್ವಾಮಿ ಅವರು ಈಗಾಗಲೇ
ಹೇಳಿದ್ದಾರೆ. ಸೊ ನಿಮ್ಮ ಜೊತೆ ಎಲ್ಲರೂ ಇದ್ದೀವಿ, ನಾವು ಇದ್ದೀವಿ, BJP ಅವರು ಇದ್ದಾರೆ, JDSನವ್ರು ಎಲ್ಲರೂ ಕೂಡ ಇದ್ದೀವಿ, ಅದೇನು ಪ್ರಶ್ನೆ ಇಲ್ಲ. ಸೊ ಮಾಡುವಂಥ ಕಾಲ ಸನ್ನಿಹಿತವಾಗಿದೆ. ಇದನ್ನು ಪಡೆಯುವಂಥ ನಾವು ಪ್ರಯತ್ನ ಮಾಡೋಣ. ಅದಕ್ಕಾಗಿ ನಾವೆಲ್ಲ ಮಂತ್ರಿಗಳು ಕೂಡ ಬಂದಿದ್ದೀವಿ, ವಿರೋಧ ಪಕ್ಷದವ್ರು ಇದ್ದಾರೆ, ಪೂಜ್ಯ ಸ್ವಾಮೀಜಿಗಳು ಕೂಡ ಇದ್ದಾರೆ. ಸೊ ಸ್ವಲ್ಪ ಕಾಲಾವಕಾಶ ಕೊಡಿ, ಖಂಡಿತವಾಗಿ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ನಿರ್ಣಯ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.